Remix. ರವಿಚಂದ್ರನ್ ಸರ್ ಅಂತ ಅನ್ನೋಳ ಹೆಸರಿನಿಂದ ಕೈ ಎತ್ತಿರಲಿಲ್ಲ. ಖಂಡಿತ ನಾನಲ್ಲಪ್ಪ. ಅವ್ರ ತರ ಇರೋನು, ಅವರು ತರ ಇರೋನು ದುನಿಯನ್ನು ರವಿಚಂದ್ರನ್ ಅಂತ ನನಗೂ ಪ್ರಾಪರ್ ಬದಾನೆ. ಹುಬ್ಬಳ್ಳಿಯಲ್ಲಿ ರಮೇಶೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ. ಹುಬ್ಬಳ್ಳಿ ಅಭಿಮಾನಿಗಳ ಏನು? ಹುಬ್ಬಳ್ಳಿ ಅಂದ ತಕ್ಷಣ ನಮಗೆ ನೆನಪಾಗೋದು ಒಂದು ಒಳ್ಳೆ ಪ್ರೀತಿ ಕಲಾವಿದರಿಗೆ. ಯಾಕೆಂದರೆ ಇಲ್ಲಿ ಸುಮಾರು ಕಲಾವಿದರು ಬೆಳೆದಿದ್ದಾರೆ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಆದರೂ ಕೂಡ ಹುಬ್ಬಳ್ಳಿ ಅಂತ ಅಂದ ತಕ್ಷಣ ಅವರಿಗೆ ಒಂಥರ ರೋಮಾಂಚನ ಆಗ್ತಿತ್ತು. ಯಾಕೆಂದರೆ ಕಲಾವಿದರಿಗೆ ಹುಬ್ಬಳ್ಳಿ ಜನ ಭಾಳ ಪ್ರೀತಿ. ಹಾಗೆ ಇವತ್ತು ಪಬ್ಲಿಕ್ ಡೈಮಂಡ್ ಒಂದು ವೀಕ್ಷಕರಿಗೆ ಒಂದು ವಿಶೇಷ ಸುದ್ದಿ ಏನಪ್ಪ ಅಂತಂದರೆ, ಎಲ್ಲರಿಗೂ ಗೊತ್ತಿರೋ ವಿಷಯ, ಇಷ್ಟು ದಿನ ಒಂದು ಲೆಕ್ಕ ಇತ್ತು, ಇವತ್ತೊಂದು ಲೆಕ್ಕ ಬೇರೆ. ಯಾಕೆಂದರೆ ನಮಗೆ ಇವತ್ತು ಕಪ್ಪು ಸಿಕ್ಕಿದೆ. ಇವತ್ತಿನ ದಿನ ಒಂದು ಭಾಳ ಖುಷಿ ದಿನ. ಇವತ್ತಿನ ದಿವಸ ಅದು ವಿಶೇಷವಾಗಿ ನಮ್ಮ ರಮೇಶ್ ಅವರವರು ಒಂದು ರಮೇಶೋತ್ಸವ ಅಂತ ಒಂದು ಏನು ಹಮ್ಮಿಕೊಂಡಿದ್ದಾರಲ್ಲ, ಬಹಳ ಖುಷಿಯಾಗಿದೆ. ಇವತ್ತು ಎಲ್ಲರಿಗೂ ಹಬ್ಬದ ಊಟ. ಆಮೇಲೆ ಒಳ್ಳೆ ಒಳ್ಳೆ ಕಲಾವಿದರನ್ನ ನಮ್ಮ ಜೂನಿಯರ್ ಪುನೀತ್ ಆಗಿರ್ಬೋದು, ನಾನಾಗಿರ್ಬೋದು, ಸುಮಾರು ಜನ ಕಲಾವಿದರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಎಲ್ಲ ಜನಕ್ಕೂ ಒಂದು ಒಳ್ಳೆ ಖುಷಿ ಸಿಕ್ತು ಇವತ್ತು ಅವರಿಗೆ. ಆಮೇಲೆ ರಮೇಶೋತ್ಸವ ಏನು ಮಾಡಿದಾರಲ್ಲ, ರಮೇಶ್ ಅವ್ರಿಗೂ ಆ ಹುಟ್ಟುಹಬ್ಬದ ನಿಮಿತ್ತವಾಗಿ ಏನು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರಲ್ಲ, ಅದು ಅವರಿಗೆ ಚೆನ್ನಾಗಿರಲಿ. ದೇವರು ಅವರಿಗೆ 100 ವರ್ಷ ಆಯುಷ್ಯ, ವೃದ್ಧಿ ಏನೋ ಎಲ್ಲ ಒಂದು ಅವ್ರ ಕನಸು ನನಸಾಗಲಿ ಅಂತ ಈ ಕನಸುಗಾರನ ಒಂದು ಆಸೆ. ಇಷ್ಟಕ್ಕೆ ಹೇಳಿ ನಾನು ಇನ್ನೇನು ಮತ್ತೇನು ವಿಷಯ ಹೇಳೋಕ್ಕೆ, ಇವತ್ತು ಖುಷಿಯಲ್ಲಿ ಏನು ಮಾತಾಡೋಕ್ಕೆ ಆಗ್ತಾ ಇಲ್ಲ ನನಗೆ. ಯಾಕೆಂದರೆ ಎರಡು ಖುಷಿಯಾಗಿಬಿಟ್ಟಿತ್ತು. ರಮೇಶೋತ್ಸವ ಒಂದು, ಆಮೇಲೆ ನಮ್ದು RCB ಕಪ್ಪು ಸಿಕ್ಕಿರೋದೊಂದು. 18 ವರ್ಷದ ಕನಸು ಇವತ್ತು ನನಸಾಗ್ಬಿಟ್ಟಿದೆ. ಆಮೇಲೆ ಈ ಕನಸುಗಾರ ಬಂದ್ಬಿಟ್ಟ ಮೇಲೆ ಎಲ್ಲರಿಗೂ ಒಂದು ಖುಷಿನೇ ಖುಷಿ. ಇಲ್ಲ, ಗೊತ್ತಾಗುತ್ತೆ ಎಲ್ಲರೂ ರವಿ ಸರ್ಗೆ ಹತ್ರನೇ, ನಾನು ಒಬ್ಬನೇ ಅಲ್ಲ. ನಾನು ರವಿ ಸರ್ಗೆ ನಾನು ಒಬ್ಬ ಅಭಿಮಾನಿ ಆಗೇ ಇರ್ತೀನಿ ಹೊರತು ನಾನು ಹತ್ರ ಇರೋಕ್ಕಾಗಲ್ಲ. ಯಾಕಂದ್ರೆ ಅವರು ದೊಡ್ಡ ಮಟ್ಟದಲ್ಲೇ ಇರುತ್ತೆ. ಅವ್ರ ಕಾಲ ಕೆಳಗೆ ಇರೋ ನೆರಳಿನ ಆಸೆ. ನಾವು ಅಭಿಮಾನಿಯಾಗೆ ಇರೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ, ಈ ಪಬ್ಲಿಕ್ ಡೈಮಂಡ್ಗೆ ಒಳ್ಳೇದಾಗಲಿ, ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ. ಹುಬ್ಬಳ್ಳಿಯ ರಮೇಶೋತ್ಸವದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ಹುಬ್ಬಳ್ಳಿಯ ಅಭಿಮಾನಿಗಳು ಹುಬ್ಬಳ್ಳಿ ಬಗ್ಗೆ ಮೊದಲನೇದಾಗಿ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯ ಎಲ್ಲ ಸಮಸ್ತ ಜನರಿಗೆ ಕೋಟಿ ಕೋಟಿ ನಮಸ್ಕಾರ ತಿಳಿಸುವ ಜೂನಿಯರ್ ಪುನೀತ್ ರಾಜ್ಕುಮಾರ್ ಸರ್. ತುಂಬಾ ಸಂತೋಷ. ಯಾಕಂದ್ರೆ ನಮ್ಮ ಡಾಕ್ಟರ್ ರಮೇಶ್ ಮಾದೇವಪ್ಪನವರ ಸರ್ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಬಂದಿರೋದಿದಲ್ಲ, ರಮೇಶೋತ್ಸವ ಅಂತ. ಏನಪ್ಪಾ ಅಂದ್ರೆ ಹುಟ್ಟುಹಬ್ಬ ಜೊತೆಗೆ ಅವರು ಹಲವಾರು ಸಮಾಜಮುಖಿ ಅಂದ್ರೆ ಸರ್ವಧರ್ಮ ಸಮನ್ವಯ, ಒಂದು ಸರ್ವಧರ್ಮ ಸಮನ್ವಯ ಕಾರ್ಯಕ್ರಮ, ಒಂದು ಸಮಾಜಮುಖಿ ಕಾರ್ಯ ಹಮ್ಮಿಕೊಂಡಿದ್ದಾರೆ. ಅದೆಷ್ಟು ಅದ್ಭುತವಾಗಿದೆ ಅಂದ್ರೆ, ಒಂದು ವಿಕಲಚೇತನ ಇರ್ಬೋದು, ರಕ್ತದಾನ ಶಿಬಿರ ಇರ್ಬೋದು, ಜೊತೆಗೆ ಶಾಲೆ ಮಕ್ಕಳಿಗೆ ಬುಕ್ಸ್ ವಿತರಣೆ ಇರ್ಬೋದು, ಜೊತೆಗೆ ಹಲವಾರು ಸಂಕಷ್ಟದಲ್ಲಿರೋರಿಗೆ ಪ್ರೋತ್ಸಾಹ ಧನ ಇರ್ಬೋದು, ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮನ ಹಮ್ಮಿಕೊಂಡು ಜೊತೆಗೆ ಒಂದು ಟ್ರಸ್ಟಿನ ಒಂದು ಉದ್ಘಾಟನೆ ಮಾಡಿದ್ದಾರೆ. ಎಷ್ಟು ಅದ್ಭುತ ಒಂದು ಕಾರ್ಯಕ್ರಮ ಅಂದ್ರೆ, ನನಗೆ ರಮೇಶ್ ಸರ್ ನೋಡ್ಬಿಟ್ಟು ನನಗೆ ಅನ್ಸ್ಬಿಡ್ತು, ಮತ್ತೊಮ್ಮೆ ಪುನೀತ್ ರಾಜ್ಕುಮಾರ್ ಇವ್ರ ರೂಪದಲ್ಲಿ ಕಂಡುಬಿಟ್ರೆ ಅನ್ಸ್ಬಿಡ್ತು. ಅಷ್ಟೊಂದು ಇಂಥ ಒಂದು ಕಾರ್ಯಕ್ರಮ ನಾನು ಈ ಉತ್ತರ ಕರ್ನಾಟಕ ಗಂಡು ಮೆಟ್ಟಿದ ನಾಡು ಹುಬ್ಳಿಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನನಗೆ ತುಂಬಾ ಯಾವ ಜನ್ಮದ ಪುಣ್ಯ ಅಂತ ಗೊತ್ತಿಲ್ಲ. ಅದು ಅಪ್ಪು ಸರ್ ಆಶೀರ್ವಾದದಿಂದ ಬಂದಿದ್ದೀನಿ. ಅಪ್ಪು ಸರ್ ಗೊತ್ತಿದೆ, ಹುಬ್ಳಿ, ಧಾರವಾಡ, ಉತ್ತರ ಕರ್ನಾಟಕ ಅಂದ್ರೆ ತುಂಬಾ ಪ್ರೀತಿ ಅಪ್ಪು ಸರ್. ಅವ್ರನ್ನ ನೆನಪು ಮಾಡ್ಕೊಳ್ಳೇಬೇಕು. ಜೊತೆಗೆ ಈ ಒಂದು ಸುಂದರ ಸಂದರ್ಭದಲ್ಲಿ ಸರ್, ನಿನ್ನೆ ನಮ್ಮ RCB ಜಯಗಳಿಸಿದೆ. ಜೈ RCB. ಅಪ್ಪು ಸರ್ ಯಾವಾಗ ಹೇಳ್ತಿದ್ರು RCB ಅಂತ, ಯಾವತ್ತಿದ್ರು ಕಪ್ ನಮ್ದೆ ಅಂತ ಅಪ್ಪು ಸರ್ ಹೇಳ್ತಿದ್ರು. ಈ ಸಂದರ್ಭದಲ್ಲಿ ಅಪ್ಪು ಸರ್ ನೆನಪು ಮಾಡ್ಕೊಂಡು ಈ ನಮ್ಮ ಪಬ್ಲಿಕ್ ಡೈಮಂಡ್ ಏನು ಚಾನಲ್ ಇದೆ ಅದಕ್ಕೆ ತುಂಬ ಧನ್ಯವಾದಗಳು. ನಮ್ಮನ್ನ ಇಂಟರ್ವ್ಯೂ ಮಾಡ್ತಿದ್ದೀರಾ ಸರ್. ಯಾವ ಜನ್ಮದ ಪುಣ್ಯನೋ ನಮಗೆ ಒಂದು ಸದುಪಯೋಗ ಕೊಟ್ಟಂತ ಈ ನಮ್ಮ ರಮೇಶ್ ಸರ್ ಅವರಿಗೆ ತುಂಬ ಧನ್ಯವಾದಗಳು ಹೇಳುವ ಜೂನಿಯರ್ ಪುನೀತ್ ರಾಜ್ಕುಮಾರ್ ಸಕಲೇಶ್ಪುರ ಸರ್. ಈ ಕಾರ್ಯಕ್ರಮಕ್ಕೆ ನನ್ನ ಜೊತೆ ನಮ್ಮ ಜೂನಿಯರ್ ರವಿಚಂದ್ರನ್ ಬಾದಾಮಿ, ರಾಜೇಶ್ ಅಂಚಟೆ ಅಂತ ಅವರು ಕೂಡ ಬಂದಿದ್ದಾರೆ. ಉದಯ ಟಿವಿ, ಜಿ ಕನ್ನಡ ಎಲ್ಲದರಲ್ಲೂ ಒಬ್ರು ಕಾರ್ಯಕ್ರಮ ಮಾಡಿದ್ವಿ. ನಾನು ಅಪ್ಪು ಸರ್ ಜೊತೆ 3 ಸಲ ಭೇಟಿಯಾಗಿದ್ದೀನಿ ಸರ್. ನಿಜವಾಗ್ಲೂ ಅವ್ರನ್ನ ಮುಟ್ಟಿದಾಗ ನನಗೆ ದೇವರ ಒಂದು ಆಶೀರ್ವಾದ ಸಿಕ್ತಂಗೆ ಆಗ್ಬಿಡ್ತು. ಅವರನ್ನ ಅಪ್ಪು ಸರ್ನ ಮುಟ್ಟಿ ಆಶೀರ್ವಾದ ಪಡೆದಂಗೆ. ನಿಜವಾಗ್ಲೂ ಸರ್ ಎಷ್ಟು ಈ ಸುಂದರ ಸಂದರ್ಭನ ನಾವು ನೆನಪು ಮಾಡ್ಕೋಬೇಕು. ನಿಜವಾಗ್ಲೂ ಈ ಒಂದು ಮಣ್ಣಿನ ಸೊಗಡು ಹೆಂಗಿದೆ ಗೊತ್ತಾ ಸರ್. ಧಾರವಾಡ ಹುಬ್ಳಿ ಅಂದ್ರೆ ಗೊತ್ತಿದೆ, ಕನ್ನಡ ಮತ್ತು ಜೊತೆಗೆ ಸಾಹಿತ್ಯಕ್ಕೆ
ಜನಪದ ಸಾಹಿತ್ಯಕ್ಕೆ ಹೆಸರು ವಾಸಿಯಾದಂತ ಒಂದು ಸ್ಥಳಗಳಂದ್ರೆ ಈ ಹುಬ್ಳಿ ಧಾರವಾಡ. ಜೊತೆಗೆ ನಿಮಗೆ ಜನರು ಗುಣ ಹೆಂಗಿದೆ ಗೊತ್ತಾ ಸರ್, ಮಣ್ಣು ಹಿಂಗೆ ಫಲ ಕೊಡುತ್ತೋ ಹಂಗೆ ಒಬ್ಬ ಕಲಾವಿದ ಬರ್ತಾನೆ ಅಂದ್ರೆ ಬೆಳಿತಾನೆ ಅಂದ್ರೆ ಬೆನ್ ತಟ್ಟಿ ಬೆಳೆಸುವಂತ ಒಂದು ಉತ್ತರ ಕರ್ನಾಟಕ ಹುಬ್ಳಿಯ ಜನರು. ನೀವು ಅವಾಗಲೇ ಕೇಳಿದ್ರಿ ಸರ್ ಹುಬ್ಳಿಗೆ ಬಂದಿದ್ದೀರಿ ಹೆಂಗ್ ಅನ್ಸಿದೆ ಈ ಕಾರ್ಯಕ್ರಮ ಅಂತ ಅಂದ ತಕ್ಷಣ ಸರ್ ನಾ ಸ್ಟೇಜಿಗೆ ಬಂದೆ, ಅವ್ರು ಕೊಟ್ಟಂತ ಪ್ರೀತಿಗೆ ನಾನೇ ಕರ್ಕೊಂಡ್ಬಿಟ್ಟೆ ಸರ್, ಅಷ್ಟು ಒಂದು ಪ್ರೀತಿ ನಿಜವಾಗಿ. ನಾನು ಅದಕ್ಕೆ ಅಂದೆ ಯಾವ ಜನ್ಮದ ಪುಣ್ಯ ಒಪ್ಪ ಸರಿ ನಿಮ್ಮ ನೋಡಕ್ ಕರೆಸಿದ್ದಾರೆ, ನಮ್ ಜನ್ಮದ ಪುಣ್ಯ ಅನ್ಕೊಳ್ತೀನಿ ನಾನು ಅಂತಂದೆ. ತುಂಬಾ ಅದ್ಭುತವಾದಂತ ಗುಣವನ್ನ ಹೊಂದಿರೋ ನಮ್ಮ ರಮೇಶ್ ಸರ್ ಅವರಿಗೆ ಅವ್ರ ತಂದೆ ತಾಯಿ ಆಶೀರ್ವಾದ ಜೊತೆಗೆ ಎಲ್ಲಾ ದೇವರ ಆಶೀರ್ವಾದ ಈ ಸದಾ ಇರಲಿ, ಆಯಸ್ಸು ಅವರಿಗೆ ಕೊಟ್ಟು ಕಾಪಾಡ್ಲಿ. ವಿಶ್ ಯು ಹ್ಯಾಪಿ ಬರ್ತ್ಡೇ ರಮೇಶ್ ಸರ್, ಒಳ್ಳೇದಾಗಿ ಸರ್. ಥ್ಯಾಂಕ್ ಯು.